ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವಾಲ್ಮೀಕಿ ರಾಮಾಯಣ ಆಧಾರಿತವಾದಂತಹ ಶ್ರೀ ರಾಮಾಯಣ ಕಥಾಧಾರ ಮುಂದುವರಿಸ್ತಾ ಇದ್ದೀವಿ. ಏನ್ರಿ ದಶರಥನ ಅರಮನೆ ಅಂತ ಹೇಳಿದ್ರೆ ವೈಭವೋಪೇತವಾದಂಥ ಅರಮನೆ, ಹಂಸತೂಲಿಕಾ ತಲ್ಪ, ಮೃಷ್ಟಾನ್ನ, ಏನಿಲ್ಲ ಅಲ್ಲಿ. ಯಾವ ವೈಭವ ಅದು! ಸಾಕ್ಷಾತ್ ಭಗವಂತ ಬಂದಿದ್ದಾನೆ ಅಂತೇಳಿ ಎಂಥ ವೈಭವ ಇರಬಹುದು. ಎಷ್ಟೇ ವೈಭವ ಇದ್ದರೂ ಕೂಡ, ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ಆ ಮಕ್ಕಳಿಗೆ ಏನು ಸಂಸ್ಕಾರ ಕೊಡಬೇಕೋ ಅದನ್ನು ಪ್ರತಿಯೊಬ್ಬರೂ ಕೊಡಲೇಬೇಕು. ಅದನ್ನು ಕೊಡಲಿಲ್ಲ ಅಥವಾ ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡದಾದಂತಹ ಕರ್ತವ್ಯ ಲೋಪ ನಮ್ಮ ಮೇಲೆ ಬರ್ತದೆ. ಅದಕ್ಕೆ ನಾವು ಹೊಣೆಗಾರಿಕೆ ಆಗ್ತೀವಿ. ಅದಕ್ಕೆ ಗಾದೆ ಇದೆಯಲ್ಲ, 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತೇಳಿ. ಮಕ್ಕಳಿಗೆ ಏನು ಸಂಸ್ಕಾರವನ್ನು ಕೊಡಬೇಕು ಆ ಸಮಯದಲ್ಲಿ ಕೊಡಲೇಬೇಕು. ಅದನ್ನು ಸ್ವಲ್ಪ ನಾವು ಎಚ್ಚರ ತಪ್ಪಿದರೆ ನಾವೇ ನಮ್ಮ ಮಕ್ಕಳಿಗೆ ಕೆಟ್ಟದನ್ನು ಕಲಿಸಂತಾಗ್ತದೆ. ಕೆಟ್ಟ ಸಂಸ್ಕಾರದ ಪ್ರವರ್ತಕರು ನಾವೇ ಆಗ್ಬಿಡ್ತೀವಾಗ. ಇಲ್ಲಿ ಇಂತಹ ಒಂದು ವೈಭವದ ವಾತಾವರಣದಲ್ಲಿ ಎಲ್ಲ ಮಕ್ಕಳು ಕೂಡ ಭಾಳ ಚೆನ್ನಾಗಿ ಬೆಳೀತಾ ಇದ್ದಾರೆ. ಆ 4 ಮಕ್ಕಳಲ್ಲಿಯೂ ಕೂಡ ಇನ್ನೂ ಸಣ್ಣ ಮಕ್ಕಳು, ಇನ್ನೂ ಮಾತಾಡಲಿಕ್ಕೂ ಕೂಡ ಬರೋದಿಲ್ಲ. ಆ ರೀತಿಯಾದ ಹೊಂದಾಣಿಕೆ ಇತ್ತಂತೆ. ಆ 4 ಮಕ್ಕಳ ತೊಟ್ಲನ್ನು ಒಂದೇ ಕಡೆಯಲ್ಲಿ ಇಡ್ತಾಯಿದ್ರು. ಸಮೂಹ ಸಂಸ್ಕಾರ ಆಗಬೇಕು. 4 ಜನ ಮಕ್ಕಳು 3 ತಾಯಂದ್ರ ಮಕ್ಕಳವರು, ಒಬ್ಬರೇ ತಾಯಿ ಮಕ್ಕಳಲ್ವಲ್ಲ. ಆದರೆ ಒಟ್ಟಿಗೆ ಇಡ್ತಾಯಿದ್ರು. ಒಟ್ಟಿಗೆ ಅವರ ಆರೈಕೆ, ಒಟ್ಟಿಗೆ ಅವರಿಗೆ ಎಲ್ಲವೂ ಕೂಡ ಲಾಲನೆ ಪಾಲನೆ ಎಲ್ಲವೂ ಕೂಡ ಒಂದಾಗಿ ನಡೀತಾ ಇತ್ತು. ಆ ಮಗುವಿನ ಒಂದು ಸಮಯದಿಂದಲೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಒಂದು ಹೊಂದಾಣಿಕೆ ಇತ್ತಂತೆ. ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ? ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಹೇಳ್ತೀವಿ. ಕ್ರಮ ಹೇಗೆ? ಮೊದಲಿಗೆ ರಾಮ, ಆಮೇಲೆ ಭರತ, ಆಮೇಲೆ ಲಕ್ಷ್ಮಣ ಶತ್ರುಘ್ನ. ಹೇಗೆ ಹೇಳಬೇಕು? ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅಂತ ಹೇಳಬೇಕಲ್ವಾ? ಕ್ರಮಾಂಕದ ಪ್ರಕಾರ ಹೇಳೋದಾದರೆ, ಕ್ರಮವಾಗಿ ಹೇಳೋದಾದರೆ ಇದು ಯಾಕೆ ಬಂತು ಅಂತ ಒಂದು ಕಥೆ ಇದೆ. ಮೂಲ ರಾಮಾಯಣದಲ್ಲಿ ಅಲ್ಲ, ಅನೇಕ ರಾಮಾಯಣಗಳು ಬಂದಿದ್ದಾವಲ್ಲ, ಅದರಲ್ಲಿ ಒಂದು ಕಥೆ ಇದೆ. ಏನು ಕಥೆ ಅಂತ ಹೇಳಿದ್ರೆ, ಒಮ್ಮೆ ಮಕ್ಕಳು ನಗ್ತವೆ, ಅಳ್ತವೆ, ಎಲ್ಲ ಮಾಡ್ತವಲ್ಲ. ಯಾವಾಗಲೂ ಅಳ್ತಾನೆ ಇರೋದಿಲ್ಲ, ಯಾವಾಗಲೂ ನಗ್ತಾನೆ ಇರುವುದಿಲ್ಲ. ಆದರೆ ಒಮ್ಮೊಮ್ಮೆ ಭಾಳ ಅಳ್ತಾವೆ ಮಕ್ಕಳು ಅಲ್ವಾ? ಭಾಳ ರಚ್ಚೆ ಹಿಡಿಯೋದು, ಚೆಂಡಿ ಹಿಡಿಯೋದು ಅಂತ ಏನು ಹೇಳ್ತಾರಲ್ಲ, ಆ ರೀತಿ ಕೆಲಸಲ್ಲಿ ಅಳೋದಕ್ಕೆ ಶುರು ಮಾಡಿದ್ರೆ ಯಾರ ಹತ್ರ ಹೋದರೂ ಅಳು ಶುರು ಮಾಡೋದಿಲ್ಲ. ಕಡೆಗೆ ಯಾರೋ ಒಬ್ಬರು ಎತ್ಕೊಂಡ್ರೆ ಸುಮ್ಮನಾಗುತ್ತೆ. ಇದು ನಾವು ಲೋಕದಲ್ಲಿ ನೋಡ್ತೀವಿ ನಾವು. ಈಗ ಒಂದು ದಿವಸ ಇದೇ ಕ್ರಮ ಪ್ರಕಾರ ಮಲಗಿಸ್ಬಿಟ್ಟಿದ್ದಾರೆ ಅರಮನೆಯಲ್ಲಿ. ಫಸ್ಟು ಪ್ರೋಟೋಕಾಲ್ ಅಲ್ವಾ, ಅರಮನೆ ಬೇರೆ, ರಾಮನ ಮಗು, ಆಮೇಲೆ 2ನೇದು ಹುಟ್ಟಿದ್ದು ಭರತ, ಆಮೇಲೆ ಲಕ್ಷ್ಮಣ, ಆಮೇಲೆ ಶತ್ರುಘ್ನ, ಹಿಂಗೆ ಮಲಗಿಸ್ಬಿಟ್ಟಿದ್ದಾರೆ. 4 ಮಕ್ಕಳು ಜೋರಾಗಿ ಅಳ್ತಾ ಇದ್ದಾರಂತೆ. ಒಂದು ಮಗು ಹತ್ರ ಪರವಾಗಿಲ್ಲ, 4 ಜನ ಒಟ್ಟಿಗೆ ಆಳ್ತಾಯಿದ್ರೆ ಯಾರು ಏನೆಲ್ಲ ಮಾಡಿದ್ರು ಸುಧಾರಣೆ ಆಗ್ತಾಯಿಲ್ಲ. ಅವ್ರು ಬಂದರು, ಇವ್ರು ಬಂದರು, ಅದು ಮಾಡಿದ್ರು, ಏನೇನೋ ಮಾಡಿದ್ರು, ಅದೆಲ್ಲ ವಿಧಾನ ಮಾಡಿದ್ರು. ಏನೇನೋ ಮಾಡ್ತಾರಲ್ಲ, ಎತ್ಕೊಂಡು ಇಳಿಸಿ ಎಲ್ಲ ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ. ನೆಕ್ಸ್ಟದಕ್ಕೆ ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದಾಗ ಈ ದಶರಥನಿಗೆ ಮೊದಲೇ ಅವನು ಸಿಕ್ಕಾಪಟ್ಟೆ ಗಾಬರಿ ಆಗಿಬಿಟ್ಟಿದೆ. ಎಲ್ಲ ತಾಯಂದರು ಇದ್ದಾರೆ. ಅವನು ಅವ್ರ ಹತ್ರ ಓಡೋಗ್ತಾನೆ. ಹೀಗೆ ಮಕ್ಕಳು ಅಳ್ತಾ ಇದ್ದಾರೆ ಭಾಳ ಹೊತ್ತಿಂದ, ಅಳು ನಿಲ್ಲಿಸ್ತಾನೆ ಇಲ್ಲ, ಏನಾದರೂ ಮಾಡಿ ಅಂಥೇಳಿ. ನಾವು ಇಲ್ಲ ಹಾಗೆ ಮಾಡ್ತೀವಲ್ವ, ಏನಾದರೂ ತಕ್ಷಣ ಹೋಗ್ತೀವಿ, ಸ್ಥಾನೀಯವಾಗಿ ನಡುತ್ತಲ್ಲಿ ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ, ಒಂದು ಮಂತ್ರ ಹಾಕಿಸ್ತೀವಿ, ಒಂದು ಯಂತ್ರ ಕಟ್ಟಿಸ್ತೀವಿ, ಇದೆಲ್ಲ ಇರುವಂಥದ್ದು, ಇದೆಲ್ಲ ಆಗುವಂಥದ್ದು. ಆ ಒಂದು ಭಾವನೆಯಲ್ಲೇ ಅವನು ಏನಾದರೂ ಮಾಡಿ ಅಂತೇಳಿ ಅವರು ಬರ್ತಾರೆ. ವಸಿಷ್ಠರು ಬಂದು ನೋಡ್ತಾರೆ, 4 ಮಕ್ಕಳು ಆಡ್ತಾ ಇದ್ದಾರೆ. ಕ್ರಮ ನೋಡ್ತಾರೆ, ರಾಮ ಭರತ ಲಕ್ಷ್ಮಣ ಶತ್ರುಘ್ನ. ಅವರು ಹಾಸ್ಯ ಮಾಡ್ತಾರಂತೆ ದಶರಥನಿಗೆ. ಏನಯ್ಯ ರಾಜ, ನಿನ್ನ ಮಕ್ಕಳಿಲ್ಲ ಇಲ್ಲ ಅಂತ ಇದ್ದೆ, ಭಗವಂತ 4 ಮಕ್ಕಳು ಕೊಟ್ಟ ಸರಿಯಾಗಿ ನೋಡ್ಕೊಳ್ಳಬಾರ್ದ? ನಿನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ವಲ್ಲ? ಅವನು ಭಯ ಆಗೋದು. ಏನಿದು ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತೇಳಿ ಅವನು ಎಲ್ಲ ಕೌಸಲ್ಯೆ, ಸುಮಿತ್ರೆ ಇವ್ರ ಮೇಲೆಲ್ಲ ನೋಡಿದ್ನಂತೆ. ಅವರು ರಾಣಿಯರಲ್ವಾ, ಅವ್ರೇನು ಕಡಿಮೆ ಅಲ್ಲವಲ್ಲ, ತಮ್ಮ ಮೇಲೆ ಅವರು ದಾಸಿಯರ ಕಡೆ ನೋಡಿದ್ರಂತೆ. ದಶರಥ, ನೀವು ಸರಿಯಾಗಿ ನೋಡ್ಕೊಳ್ತಾ ಇದ್ದಂಥ ರಾಣಿಯರ ಕಡೆ ನೋಡಿದ್ರೆ, ರಾಣಿಯರು ದಾಸಿಯರ ಕಡೆ ನೋಡಿದ್ರು. ಏನು ತೊಂದರೆ ಆಗಿ, ಏನು ಯಾಕೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ.
ವಸಿಷ್ಠರು ಬಂದು ಹೇಳಿದ್ರಂತೆ, ನೋಡಿ ನೀವೇನು ರಾಮನ ಪಕ್ಕದಲ್ಲಿ ಭರತನ ಮಲಗ್ತಿದ್ದೀರಲ್ಲ, ಭರತನ ಎತ್ಕೊಳ್ಳಿ ಅಂದ್ರಂತೆ. ಭರತನ ಎತ್ಕೊಂಡ್ರು. ಆ ಕಡೆಯಿಂದ ಲಕ್ಷ್ಮಣನ ತೆಗೆದು ರಾಮನ ಪಕ್ಕದಲ್ಲಿ ಮಲಗಿಸಿದ್ರು. ಲಕ್ಷ್ಮಣನ ಜಾಗದಲ್ಲಿ ಭರತನ ಇಟ್ಟರು. ಆಗ ಯಾವಾಗ ಈ ಒಂದು ಕ್ರಮ ಬಂತೋ, ಕ್ರಮ ವ್ಯತ್ಯಾಸ ಆಗಿ ಈ ಒಂದು ಕ್ರಮ ಬಂತೋ, 4 ಮಕ್ಕಳು ಅಳು ನಿಲ್ಲಿಸ್ಬಿಟ್ವಂತೆ. ರಾಮನೂ ಅಳಲಿಲ್ಲ, ಲಕ್ಷ್ಮಣನೂ ಅಳು ನಿಲ್ಲಿಸ್ತಾ, ಭರತನೂ ಅಳು ನಿಲ್ಲಿಸ್ತಾ, ಶತ್ರುಘ್ನನೂ ಅಳು ನಿಲ್ಲಿಸ್ತಾ. ಆ ಹೊತ್ತಿನಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಕ್ರಮ ಬಂತು. ಮತ್ತು ರಾಮ ಭರತ ಒಂದೇ ರೀತಿಯಾದ ಗುಣ ಇರುವಂಥವ್ರು. ಅದಕ್ಕೆ ನಾವು ನೋಡ್ತೀವಿ ಚಿತ್ರಗಳಲ್ಲಿ. ಆ ಕಲಾಕಾರ ಹೇಗೆ ಬರೀತಿರುತ್ತೆ ಅಂತ ಹೇಳಿದ್ರೆ, ರಾಮ ಮತ್ತು ಭರತ ಇಬ್ಬರಿಗೂ ಕೂಡ ನೀಲವಣ್ಣ, ಅತ್ಯಂತ ಹೆಚ್ಚು ವಿಷ್ಣುವಿನ ಅಂಶ ಇದ್ದಂಥವ್ರು. ಇವರು ವಿಷ್ಣು ಅಂಶವೇ. ಆದರೆ ಲಕ್ಷ್ಮಣ ಶತ್ರುಘ್ನ ಗೌರವರ್ಣ, ಬಿಳಿ ಬಣ್ಣ, ಸ್ವಲ್ಪ ಕೆಂಪು ಬಣ್ಣದಲ್ಲಿ ನೋಡ್ತೀವಿ ನಾವು. ಈ ಒಂದು ಕ್ರಮ ಬಂತು. ಅಂದಿನಿಂದ ವಾಲ್ಮೀಕಿ ಮಹರ್ಷಿ, ವಾಲ್ಮೀಕಿಗೆ ರಾಮನನ್ನು ಬೇಗ ನೋಡಬೇಕಾಗಿದೆ. ನಿಧಾನವಾಗಿ ನೋಡಲಿಕ್ಕೆ ವಾಲ್ಮೀಕಿಗೆ ಆಸಕ್ತಿ ಇಲ್ಲ. ತುಳಸಿದಾಸರಿಗೆ ಆಗಲ್ಲ. ತುಳಸಿದಾಸರಿಗೆ ಬಾಲರಾಮ ಬೇಕು. ಠುಮಕಿ ರಾಮಚಂದ್ರ ಅಂತ ಹೇಳಿ ರಾಮಚಂದ್ರನ ಗೆಜ್ಜೆ ಶಬ್ದಗಳು ಇವೆಲ್ಲವನ್ನು ವರ್ಣನೆ ಮಾಡ್ತಾರೆ ಸೊಗಸಾಗಿ ರಾಮಚರಿತಮಾನಸದಲ್ಲಿ. ವಾಲ್ಮೀಕಿಗೆ ಬೇಗ ಕೋದಂಡಧಾರಿಯಾದಂಥ ರಾಮನನ್ನು ನೋಡಬೇಕು, ರಾಮನನ್ನು ಸೀತಾರಾಮನನ್ನಾಗಿ ಮಾಡಬೇಕು. ಇದೆಲ್ಲ ವಾಲ್ಮೀಕಿ ವಾಲ್ಮೀಕಿ ವಿಚಾರ. ವಾಲ್ಮೀಕಿ ಬಹಳ ಕೆಲವು ಶ್ಲೋಕಗಳಲ್ಲಿ ರಾಮನ ಬಾಲ್ಯವನ್ನು ವರ್ಣನೆ ಮಾಡಿಬಿಡ್ತಾರೆ. ಒಂದು 10-11 ಶ್ಲೋಕ ಅಷ್ಟೇ. 10-11 ಶ್ಲೋಕದಲ್ಲಿ ಮಕ್ಕಳಿಗೆಲ್ಲವೂ ಆಗಿ ದೊಡ್ಡವರಾಗಿ ಬಿಡ್ತಾರೆ ಅವರು. ತೇಷಾಂ ಜನ್ಮ ಕ್ರಿಯಾದೀನಿ ಸರ್ವಕರ್ಮಾಣ್ಯಕಾರಯತ್. ಅವರಿಗೆ ಪ್ರಾರಂಭದ ಜಾತಕರ್ಮದಿಂದ ಉಪನಯನದವರೆಗಿನ ಎಲ್ಲ ರೀತಿಯ ಸಂಸ್ಕಾರಗಳು ಕೂಡ ಯಥಾ ಪ್ರಕಾರವಾಗಿ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೋ ಅದೇ ರೀತಿಯಾಗಿ ಸಂಪನ್ನವಾಗಿವೆ ಎಲ್ಲ ಸಂಸ್ಕಾರಗಳು ಕೂಡ. ಮತ್ತು ಆ ಮಕ್ಕಳು ಬೆಳೀತಾ ಆನಂದವಂತೆ. ಎಲ್ರಿಗೂ ಕೂಡ ಒಂದು ಮಗು ಒಂದು ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಎಷ್ಟು ಆನಂದ ಇರುತ್ತಲ್ವ. ಇಡೀ ಮನೆಗೆ ಒಂದು ಮಗು ಕೇಂದ್ರವಾಗಿರುತ್ತೆ. ನನ್ನ ಹತ್ರ ಬಂತು, ನಿನ್ನ ಹತ್ರ ಬಂತು, ಅವ್ರ ಹತ್ರ ಬಂತು, ಹೋಯ್ತು, ಇವ್ರ ಹತ್ರ ಹೋಯಿತು. ಮಗುವಿಗೆ ಯಾವ ಭೇದವೂ ಇಲ್ಲ. ಆ ಮಗುವಿನ ಮನಸ್ಸು ಆ ರೀತಿ ಆಗಿರೋ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ ಮಗು. ಆ ಮಗುವಿನ ಬೆಳವಣಿಗೆ, ಆ ಮಕ್ಕಳ ಬೆಳವಣಿಗೆ ನೋಡೋದೇ ಬಹಳ ಒಂದು ಆನಂದವಂತೆ. ತುಂಬ ಮನಸ್ಸಿಗೆ ಆನಂದ ನೀಡ್ತದಂತೆ. ಎಳೆಯ ತರು ದಿನವೂ ಹೊಸ ತಳಿರ ತಳೆವಂತೆ, ತಿಳಿ ನೀರು ಚಿಲುಮೆಯಲಿ ನಿಲದುಕ್ಕುವಂತೆ, ಎಳೆ ಮಕ್ಕಳೊಳು ತಿಳಿವು ಮೊಳೆತು ಬೆಳೆವುದ ನೋಡು, ಇಳೆಯೊಳ ಅದೊಂದು ಸೊಗ ಮಂಕುತಿಮ್ಮ. ಇಳೆಯೊಳಗೆ ಅದೊಂದು ಸೊಗಸಂತೆ. ಎಳೆಯ ತರು ದಿನವೂ ಹೊಸ ತಳಿರ ತಳೆವಂತೆ. ನಾವು ನೋಡ್ತೀವಿ, ಎಲ್ಲಿ ಕೃಷಿ ಪ್ರದೇಶ ಇರ್ತದೆ ಅಲ್ಲಿ ಗೊತ್ತಾಗ್ತದೆ ನಮಗೆ. ಅಲ್ಲಿ ನಾವು ಬೀಜಗಳನ್ನು ಬಿತ್ತೀವಿ, ಕಾಳುಗಳನ್ನು ಬಿತ್ತೀವಿ, ಹೆಸರನ್ನು ಬಿತ್ತೀವಿ, ಕಡಲೆಯನ್ನು ಬಿತ್ತೀವಿ, ಅಲಸಂದೆ ಕಾಳನ್ನು ಬಿತ್ತೀವಿ. ಆ ಬಿತ್ತಿದಾಗ ಹೇಗೆ ಆ ಒಂದು ಸಸ್ಯ ಮೇಲಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಎಳೆಯ ತರು ದಿನವೂ ಹೊಸ ತಳಿರ ತಳೆವಂತೆ. ಉದಾಹರಣೆಗೆ ಮಾವಿನ ಒಂದು ಬೀಜವನ್ನು ಹಾಕಿರ್ತೀವಿ ನಾವು, ಅದು ಮೊಳಕೆ ಹೊಡೆದು ಹಿಂಗೆ ಮೇಲಕ್ಕೆ ಬರಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಆ ಪುಟ್ಟ ಸಸಿ ಇವತ್ತು 2 ಕೆಂಪು ತಳಿರು ಬಂದಿರುತ್ತೆ, ನಾಳೆ 2 ಬರುತ್ತೆ, ಇನ್ನೊಂದು 3-4 ದಿನ ಇನ್ನು ಮೇಲಕ್ಕೆ ಬರುತ್ತೆ. ಹೊಸ ತಳಿರ ತಳೆವಂತೆ. ಎಷ್ಟು ಚೆನ್ನಾಗಿರುತ್ತಲ್ವ, ಅತ್ಯಂತ ಹೊಸದು. ಅದನ್ನು ನೋಡಿ ಮುಟ್ಟಬಾರ್ದು, ನೋಡಿ ಆನಂದ ಪಡಬೇಕು. ಆ ಬೀಜ ಹೇಗೆ ಮೊಳಕೆ ಹೊಡೆಯುತ್ತೆ, ಹೇಗೆ ಆ ಬಿಳಿಯ ಮೊಳಕೆಯೇ ಒಂದು ಎಲೆ ಆಗುತ್ತೆ, ಪಕ್ಕದಲ್ಲಿ ಇನ್ನೊಂದು ಎಲೆ ಬರುತ್ತೆ, 2 ಎಲೆ ಬರುತ್ತೆ, ಪುಟ್ಟ ತಳಿರುಗಳು ಬರ್ತವೆ, ಪುಟ್ಟ ಎಳೆಯಾದ ಎಲೆಗಳು ಬರ್ತವೆ. ಎಳೆಯ ತರು ದಿನವೂ ಹೊಸ ತಳಿರ ತಳೆವಂತೆ. ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗೆ ತಿಳಿ ನೀರು ಚಿಲುಮೆಯಲಿ ನಿಲದುಕ್ಕುವಂತೆ. ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ. ಇವತ್ತು ಚಿಲುಮೆ ನೋಡ್ಲಿಕ್ಕೆ ಎಲ್ಲಿ ಹೋಗ್ಬೇಕು ರೀ?
ಚಿಲಿಮೆ ಅನ್ನೋದೇ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಹಾಲು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ನಂದಿನಿ ಪಾಕೆಟಿಂದ ಬರುತ್ತೆ ಅಂತ ಹೇಳ್ತೀವಿ ನಾವು. ಮೊಸರು ನಂದಿನಿ ಪಾಕೆಟಿಂದ ಬರುತ್ತೆ ಅಂತ ಹೇಳ್ತೀವಿ ನಾವು. ಇನ್ನು ಈ ಚಿಲಿಮೆ ಎಲ್ಲಿಗೆ ಬಂತು? ನಾವು ಚಿಲಿಮೆನ ನೋಡಬೇಕು, ಚಿತ್ರದಲ್ಲಾದರೂ ನೋಡಬೇಕು ಎಲ್ಲ ಕನಿಷ್ಠ ಪಕ್ಷ. ಹೇಗಿರುತ್ತೆ ಗೊತ್ತಾ ಚಿಲಿಮೆ? ನೀವು ನದಿಗಳ ಉಗಮ ಸ್ಥಾನ ಇರುತ್ತೆ, ಮಲೆನಾಡಿಗೆ ಹೋಗಿ ಸಣ್ಣ ಸಣ್ಣ ಹಳ್ಳಗಳು ಹುಟ್ಟಿ ಹರಿತವೆ ಆ ಬೆಟ್ಟಗಳಲ್ಲಿ, ಪರ್ವತಗಳಲ್ಲಿ. ಹೇಗಿರುತ್ತೆ ಅಂತ ಹೇಳಿದ್ರೆ, ಚಿಕ್ಕದಾದಂಥ ಒಂದು ಮಡು, ಆ ಚಿಕ್ಕ ಮಡುವಿನಲ್ಲಿ ನೀರು ತಾನಾಗಿಯೇ ಆ ನೆಲದಿಂದ ಮೇಲಕ್ಕೆ ಬರ್ತಾ ಇರುತ್ತೆ. ಸಣ್ಣ ಪುಟ್ಟ ಮಣ್ಣಿನ ಮರಳಿನ ಕಣಗಳು ಮಳ ಅಂತೇಳಿ ನೀರು ಅದು ಮರಳುವಂತೆ ಕಾಣುತ್ತೆ ಕೆಳಗಡೆಯಲ್ಲಿ, ಮೇಲೆ ತಿಳಿಯಾದ ನೀರಿರುತ್ತೆ. ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ ಯಾವತ್ತೂ ನಿಲ್ಲುವುದಿಲ್ಲರಿ. ಆ ನಿಲ್ಲದೆ ನಿಧಾನವಾಗಿ ಉಕ್ಕುತ್ತೆ, ಪ್ರವಾಹದಂತೆ ಉಕ್ಕಿ ಅಬ್ಬರಿಸುವುದಿಲ್ಲ. ಆಮೇಲೆ ದೊಡ್ಡದಾದ ಮೇಲೆ ಅದು ಜಲಪಾತವಾಗಿ ಕೆಳಗೆ ಬೀಳುತ್ತದೆ. ಆದರೆ ಅಲ್ಲಿ ಬರುವಾಗ ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ ಆ ರೀತಿಯಾಗಿ ಇದು ಮಕ್ಕಳ ಮನಸ್ಸಿಗೆ ಇದನ್ನು ಹೇಳ್ತಾ ಇದ್ದಾರೆ. ಮಕ್ಕಳ ಮನಸ್ಸು ಹೇಗಿರ್ತದೆ, ಎಳೆಯ ತಳಿರು ಹೊಸದಾಗಿ ಬರ್ತದಲ್ಲ, ಆ ರೀತಿಯಾಗಿ ಮಕ್ಕಳ ಮನಸ್ಸು. ಹೇಗೆ ಆ ಚಿಲುಮೆಯ ತಿಳಿನೀರು ಬರ್ತದಲ್ಲ, ಆ ರೀತಿಯಾಗಿ ಮಕ್ಕಳ ಮನಸ್ಸು. ಆ ರೀತಿಯಾಗಿ ಮಕ್ಕಳ ಮನಸ್ಸು ಇರುವಾಗಲೇ ನಾನು ಯಾವ ಸಂಸ್ಕಾರವನ್ನು ಕೊಡಬೇಕು? ಆ ಆನಂದ ಆಗುವ ಸಂಸ್ಕಾರವನ್ನು ಕೊಡಬೇಕು. ಮುಂದೆ ಹೇಳ್ತಾರೆ, ಇದು ಎಳೆ ಮಕ್ಕಳಳು ತಿಳಿವು ಮೊಳೆತು ಬೆಳೆ ಉದ ನೋಡು. ಎಳೆಯ ಮಕ್ಕಳಲ್ಲಿ ಆ ತಿಳಿವು, ಅರಿವು ಅಂತ ಹೇಳಿದ್ರೆ ಉತ್ತಮವಾದ ವಿಚಾರಗಳು, ಒಳ್ಳೆಯ ವಿಚಾರಗಳು, ಒಳ್ಳೆಯ ವಿಷಯಗಳು. ಇದು ಎಳೆಯ ಮಕ್ಕಳಲ್ಲೂ ತಿಳಿವು. ಆ ತಿಳಿವು ಅಂತ ಹೇಳಿದ್ರೆ ಆ ಒಂದು ಜ್ಞಾನ, ಆ ಒಂದು ಅರಿವು ಅವಕ್ಕೆ ಹೇಳ್ಕೊಡ್ಬೇಕು. ಇದು ಹೀಗಪ್ಪ, ಅಲ್ಲಿ ಕರ್ಕೊಂಡು ಹೋಗಬೇಕು. ನಮ್ಮಲ್ಲಿ ಕ್ರಮ ಇದೆ. ಮಗುವಿಗೆ ಯಾವ ಆಹಾರ ಕೊಡಬೇಕು, ಎಷ್ಟು ತಿಂಗಳವರೆಗೂ ಯಾವ ಆಹಾರ ಕೊಡಬೇಕು, ತಾಯಿ ಹಾಲಂತೂ ಸತತವಾಗಿ ಕೊಡಬೇಕು. ಅದರ ಜೊತೆಯಲ್ಲಿ ಮೊದಲಿಗೆ ಬೇಳೆಕಾಳುಗಳ ನೀರನ್ನು ಕೊಡಬೇಕು. ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಅದರ ಜೊತೆ ನೀರನ್ನು ಸಾರಿಸಿ ಇನ್ನೂ ಸ್ವಲ್ಪ ಕೊಡಬೇಕು. ಅದಾದಮೇಲೆ ಮಗುವನ್ನು ಯಾವಾಗ ಹೊರಗೆ ಕರ್ಕೊಂಡು ಬರಬೇಕು, ಇದೇ ನಮ್ಮಲ್ಲಿ ಶಾಸ್ತ್ರದಲ್ಲಿ. ಯಾವಾಗ ಮಗುವಿಗೆ ಆಕಾಶವನ್ನು ತೋರಿಸಬೇಕು, ಯಾವಾಗ ಮಗುವಿಗೆ ಸೂರ್ಯನನ್ನು ತೋರಿಸಬೇಕು, ಯಾವಾಗ ಕ್ರಮೇಣ ಮಗುವಿಗೆ ಗಿಡಮರಗಳನ್ನು ತೋರಿಸಬೇಕು, ಹಕ್ಕಿಗಳ ಚಿಲಿಪಿಲಿಯ ಒಂದು ಆ ಕೂಜನವನ್ನು ಮಕ್ಕಳಿಗೆ ಯಾವಾಗ ಕೇಳಿಸಬೇಕು, ಯಾವಾಗ ನಾವು ಮಗುವಿಗೆ ಅನ್ನವನ್ನು ಕೊಡಬೇಕು, ಅನ್ನಪ್ರಾಶನವನ್ನು ಮಾಡಬೇಕು, ಅದು ಒಂದು ಸಂಸ್ಕಾರ ನಮ್ಮಲ್ಲಿ. ಈ ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಮಾಡಿದಾಗ ಆ ಎಳೆಯ ಮಕ್ಕಳಲ್ಲಿ, ಎಳೆಯ ಮಕ್ಕಳಳು ತಿಳಿವು ಮೊಳೆತು ಬೆಳೆಯುವುದ ನೋಡು. ಅಂತಹ ಒಂದು ಬೆಳವಣಿಗೆಯನ್ನು ಅದು ನೋಡೋದು ಇದೆಯಲ್ಲ, ಎಳೆಯೊಳಗೆ ಅದೊಂದು ಸೊಗ. ಭೂಮಿಯಲ್ಲಿ ಪರಮ ಆನಂದ, ಅತ್ಯಂತ ಸೊಗಸಾದ್ವಿ ಯಾವುದು ಅಂತ ಹೇಳಿದ್ರೆ ಅದೇ ಸುಂದರ. ಆ ಸುಂದರವನ್ನು ನಿರ್ಮಾಣ ಮಾಡುವಂಥ ಯಾರು? ನಾವೇನೆ. ಆ ಸಂಸ್ಕಾರ ನಾವು ಮಾಡಬೇಕು. ಆ ಸಂಸ್ಕಾರ ಮಗುವಿಗೆ ಸಿಗಬೇಕು. ಇವತ್ತು ನೋಡಿದರೆ ಎಲ್ಲಿಂದ ಎಲ್ಲಿಗೆ, ಯಾವ ತುದಿಯಿಂದ ಯಾವ ತುದಿಗೆ ಹೊರಟೋಗಿದ್ದೀವಿ, ವರ್ಣನೆ ಬೇಕಾಗಿಲ್ಲ ಅದರದ್ದು ಅಲ್ವೇ? ಈ ರೀತಿಯಾಗಿ ಸಂಸ್ಕಾರ ಕೊಡಬೇಕು. ಇಂತಹ ಸಂಸ್ಕಾರವನ್ನು ದಶರಥ, ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ ಕೊಡ್ತಾಯಿದ್ರು ಅರಮನೆಯಲ್ಲಿ.